ಘರ್ಷ. ಬಂದಿದ್ದಾನೆ. ಬರ್ತಿದ್ದಾನ. ಬರ್ಲೆ ಬರ್ಲೆ, ಅವ್ನ್ ಬರ್ತಾರದವ್ನ್ ಕಾವತ್ರ. ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದೀನಿ. ಆ ಸಾಮ್ರಾಜ್ಯಕ್ಕೆ ಅವನೇ ಅಧಿಪತಿ. ನಾನಿರೋವರ್ಗು ನಿನ್ ಮೈ ಮುಟ್ಟಕ್ ಬಿಡ್ತೀನೇನ ಘರ್ಷ. ಘರ್ಷ, ಘರ್ಷ, ತೇಜ, ಏಕ್ರು ಏನೋ ಮಾಡ್ಕೊಂಡ್ರಿ, ಹೇಳ್ರು, ಮೇಲೇಳ್ರು. ಘರ್ಷ, ಯಾರ್ ಗುರು ಇರೋ ಹೇಳು. ಒಳ್ಳೆ ರೌಡಿಗಳು ತೇಜ. ಹೊಡ್ಕೊಂಡ್ ಬಿದ್ದವ್ರಲ್ಲ. ಹೇ, ಯಾರಿಗೆ ಹೇಳ್ತಿದ್ಯಾ? ಅವರು ರೌಡಿಗಳಲ್ಲ, ಫ್ರೆಂಡ್ಸು. ಹೆಂಗಿದ್ರು ಗೊತ್ತಾ ಅವರು? ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗ ಹುಡುಗಿ ಕೂತಿಲ್ಲ, ಇದು ಒಂದು ಅದು ಏನೋ ಹೇಳ್ತೀಯ, ಸರಿಯಾಗಿ ಹೇಳ್ತೀಯ ಮಗ. ಕಾಲೇಜೆಲ್ಲ ಇದು. ಎಷ್ಟು ದಿನ ಕಾಲೇಜಿಗೆ ಬಂದಿದ್ಯಾ? ಕಾಲೇಜ್ ಇಲ್ಲಿ ಅಂತಾನೆ ಗೊತ್ತಿಲ್ವಪ್ಪ ನಿಂಗೆ? ಈಟ್ ಬಿದ್ದಿನ ಮಳೆಗೆ ನೀನಂತೂ ಭೂಮಿ ಮೇಲೆ ಅದೇ ಪ್ರದೇಶ ಅಲ್ಲ.
ಕಾಲೇಜಲ್ಲಿ ಒಂದು ಹುಡುಗಿ ನೋಡಿದೆ ಮಗ, ಏನ್ ಸಖತ್ ಆಗವಳೆ ಅಂತೀಯ. ಯಾವಾಗ ನೋಡಿದ್ರು ಹುಡುಗಿ ಅಂತ ಸಾಯ್ತಿಯಲ್ಲೋ. ಬಂದಿರೋ ಹುಡುಗಿ ನೋಡೋದ್ ಬದಲು ಟೆಕ್ಸ್ಟ್ ಬುಕ್ಕಾರ ನೋಡಿದ್ರೆ ರ್ಯಾಂಕರು ಬರ್ತಾ ಇದೆ ಮಗ್ನೆ. ಸುಮ್ನಿರಪ್ಪ, ಓದಿ ಯಾರು ಉದ್ದಾರ ಆಗೋರೆ. ಆ ತೇಜ ದರ್ಶ ಯಾವ ಹುಡುಗಿಂತೆ ನಾಯಿ ಸುತ್ತವ್ರೋ. ಇರಪ್ಪ, ಫೋನ್ ಮಾಡ್ತೀನಿ. ಯಾವಾಗ ನೋಡ್ರು ಇದನ್ನ ಹೇಳ್ತಾ ಇರು. ಆಲೆ ಎಲ್ಲ ಬಂದು ಅಡ್ದಲ್ಲಿ ಕೂತ್ಬಿಟ್ಟವ್ರೆ. ಏನ್ರೋ ಆಲೆ ಎಲ್ಲ ಅಡ್ದಲ್ಲಿದ್ದೀರಾ? ಐ ಮಗ, ಐ ಮಗ ಐ ಮಗ. ಐ ಕಣ. ಯಾಕ್ರೋ? ಕ್ಲಾಸಿಂದ ಟೀಚರು ಸಹವಾಸ ಮಾಡಿ ಟೀಚರ್ ಕೆಲ ನಾನು ವಿಚಾರ ಬಂದೆ. ಯಾವಾಗ್ಲೂ ಟೀಚರ್ಸ್ ಕೆಲ ಉಗಿಸ್ಕೊಳ್ಳೋದಲ್ವಾ ನನ್ ಮಕ್ಳ? ಬಂದಾರ Hi, dudes. ಗೆಳೆಯ, ಏನೋ ಮಗ ಅಪರೂಪ ಆಗೋಗಿದ್ಯಾ? ಮತ್ತೆ ಹಂಗೆ ಇರಕಾಯ್ತದ? ಅಪರೂಪಕ್ಕಾರು ಯಾವಾಗ್ಲೂ ಎಣ್ಣೆ ಇಕ್ಲಿದ್ದ ಸುತ್ತಲ್ವಾ? ಗೊತ್ತಲೇ. ಯಾವಾಗ್ಲೂ ಎಣ್ಣೆ ಇಕ್ಲಿದ್ದ ಎಲ್ಲೋಗಿದ್ದ? ಸುತ್ತಲ್ವಾ? ಬೇರೆಯವ್ರ ನೋಡ್ಗಿಟ್ಬಿಟ್ಟಿಯಾ? ಹಂಗೆಲ್ಲ ಕರ್ ಮಾಡಕ್ಕಾಗತ್ತ ಮಾಮ್ಸ್? ಮತ್ ಇಷ್ಟೊತ್ ಗಂಟೆ ಏನ್ ಗುಡ್ಡೆ ಆಗ್ತಿದಾ? ಲೈಬ್ರರಿಗೆ ಹೋಗಿದೆ ಮಾಮ್ಸ್. ಓ ನಿಜ? ಹೊಸ ವಿಷಯ? ಅಯ್ಯೋ ಯಪ್ಪ. ಈ ಕಾಫಿ ಬೇಕಾ ಟೀ ಬೇಕಾ? ಫಸ್ಟ್ ಟೀ ತಗೊಂಡ್ ಬಾ, ಆಮೇಲೆ ಹೇಳ್ತೀವಿ. ತಗೊಂಬಾ. ಟೈಮ್ ಆಯ್ತು, ಹೊರಡ್ಬೇಕು. ಲವ್ ಸರಿ ಬರ್ಲಾ ಗೆಳೆಯ? ಬರ್ಲಾ ಓಕೆ ಮಗ. ಮಗ ಬರ್ತೀನಿ. ಲೇ ಮೊಬೈಲ್ ನೋಡಿ ಸಾಕು ಕಣ. ಲೇ ಬರ್ಲಾ? ಲೋ ಏನಾರು ಆಗಿಗ್ಬಿಟ್ಟಾರ, ಹುಷಾರಾಗಿ ನೋಡ್ಕೊರ್ಲ. ಲೋ ಸರಿ ಕರ್ಲ, ಬರ್ತೀನಿ. ಲೋ ಆಯ್ತಾಯ್ತಾಯ್ತು. ಎನಿಮಿ ಪಕ್ಕದಲ್ಲಿ ಅವರೇ ಕಣೋ. ನಾವೆಲ್ಲ ಪಕ್ಕದಲ್ಲಿ ಇರ್ಬೇಕಾದ್ರೆ ಯಾವ ಎನಿಮಿ ತಾನೇ ಏನ್ ಮಾಡ್ತಾನೆ ಬಿಡೋ. ಬಾರ ಹೋಗೋಣ. ಬೈ ಕಣ್ರೋ. ಹಾ ಸರಿ ಸರಿ, ಬಾಯ್. ಬಾಯ್ ಕಣ, ಬಾಯ್. ಮಗ ನಾಳೆ ಏನಾರಾಗ್ಲಿ ನಾನಂತೂ ಅವಳಿಗೆ ಹೇಳೇ ಬಿಡ್ತೀನಿ. ಯಾಕೋ ವರ್ಷ ಖರ್ಚಿಲ್ಲದೆ ತಂಗಿ ಮದುವೆ ಮಾಡಿದಿಕ್ಕೆ ರಿವೆಂಜಾ? ಯಾವ್ದೋ ನಾಯಿ ಜೊತೆ ನನ್ ತಂಗಿ ಮದ್ವೆ ಮಾಡ್ಸಕ್ ನೀವ್ಯಾರಲ್ಲಿ? ನಾನಿರೋವರೆಗೂ ನಿನ್ ಮೈ ಮುಟ್ಟಕ್ ಬಿಡ್ತೀನಿ ನಗರ್ಷ.
ಹೇಯ್, ಅವ್ರಿಬ್ರು ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ರು. ಅದಕ್ಕೆ ನಾವು ಅವನ್ನ ಮದುವೆ ಮಾಡಿಸಿದ್ದು. ಮಗ, ಅವರಿಬ್ರು ನೋಡಿಬೇಕು ಅಂದ್ರೆ ಶಕ್ತಿಯಿಂದ ಆಗಲ್ಲ, ಯುಕ್ತಿಯಿಂದನೇ ಹೊಡಿಬೇಕು. ಯಾವ ಪ್ರೀತಿಯಿಂದ ನನ್ನ ತಂಗಿನ ದೂರ ಮಾಡಿದ್ರು ಅದೇ ಪ್ರೀತಿಯಿಂದ ಅವರಿಬ್ರು ಹೊಡಿತೀನಿ. ಹಲೋ, ಹಲೋ, ಯಾರು? ಐ ಲವ್ ಯು ರೀ ತೇಜ. ರೀ, ಏನು ಫ್ರ್ಯಾಂಕ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಿಮಗೆ ನಿಜ ಗೊತ್ತಾಗಬೇಕು ಅಂದ್ರೆ ನಾಳೆ ನಾನು ಹೇಳೋ ಜಾಗಕ್ಕೆ ಬನ್ನಿ. ಹಲೋ ಹಲೋ ಎಲ್ಲಿದ್ದಾಳಪ್ಪ ಇಲ್ಲಿ? ಎಲ್ಲಿ ಹುಡುಕ್ಲಿ ನಾನು? ಈ ಕಡೆ ಇರ್ಬೋದಾ, ಇಲ್ಲ ಆ ಕಡೆ ಇರ್ಬೋದಾ? ಫಸ್ಟ್ ಈ ಕಡೆ ನೋಡೋದಾ? ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಎಲ್ಲಿರುವೆ? ಇವಳಲ್ಲ, ಅಲ್ಲ ಬಿಡು. ತೇಜ, ಹಾ ರೀ, ನೀವೇ ನಾನು ಕಾಲ್ ಮಾಡಿದ್ದು? ಹೌದು ರೀ, ನಾನೇ ರೀ, ಕಾಲ್ ತಮಾಷೆ ಮಾಡಿದ್ದು. ಮಾಡ್ತಿಲ್ಲ ತಾನೆ? ನಾನು ಯಾಕ್ರಿ ತಮಾಷೆ ಮಾಡ್ಲಿ? ರೀ, ನಮ್ನ ಯಾರು ಲವ್ ಮಾಡಲ್ಲ ಕಣ್ರಿ. ನಾನು ಲವ್ ಮಾಡ್ತಿದ್ದೀನಲ್ಲ ರೀ. ಐ ಲವ್ ಯು ರೀ. ಫ್ರೆಂಡ್ಶಿಪ್ಗೆ ಮತ್ತೊಂದು ಹೆಸರೇ ನನ್ನ ತೇಜ. ಅವನ್ನ ನನ್ನ ಫ್ರೆಂಡ್ಶಿಪ್ ಹೇಗಿದೆ ಅಂದರೆ ಯಾರು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅವನ ನನ್ನ ಮಧ್ಯೆ ತುಂಬ ಥರ ಜಗಳ ಬರ್ತಾ ಇರುತ್ತೆ, ತುಂಬ ಥರ ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ. ಆದರೆ ಅವನ ನಾನಾಗಲಿ ನನ್ನ ಅವನಾಗಲಿ ಯಾವತ್ತೂ ಬಿಟ್ಕೊಟ್ಟಿದ್ದು ಮಾತೇ ಇಲ್ಲ. ಅಷ್ಟೊಂದು ಕ್ಲೋಸಾ ತೇಜ? ಅವನ್ನ ಕ್ಲೋಸು ಅಂತ ಹೇಳೋಕ್ಕಾಗಲ್ಲ, ಆಪ್ತ ಅಂತ ಹೇಳೋಕ್ಕಾಗಲ್ಲ. ಅವನಿಗೆ ನನ್ನ ಹೃದಯದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದೀನಿ. ಆ ಸಾಮ್ರಾಜ್ಯಕ್ಕೆ ಅವನೇ ಅಧಿಪತಿ. ಮತ್ತೆ ನಾನು?
ಆ ಅಧಿಪತಿನ ಕಾಯೋ ಅಂಗರಕ್ಷಕ ನಾನಾದ್ರೆ ಈ ಅಂಗರಕ್ಷಕನ ಆಳೋ ದೊರೆ ಸಾನೆ ನೀನು. ಸಿರಿ, ಹೇಳ್ಸಿರಿ. ಹಲೋ ಘರ್ಷ, ಅನ್ನೋ ನಂಬರಿಂದ ಕಾಲ್ ಮಾಡಿ ಲವ್ ಮಾಡು ಅಂತ ಟಾರ್ಚರ್ ಮಾಡ್ತಿದ್ದಾರೆ. ಹೌದಾ? ಅವನ ನಂಬರ್ ಕಳಿಸು, ನಾನು ವಿಚಾರಿಸ್ತೀನಿ. ಒಂದ್ ನಿಮಿಷ. 8747862211. ಇದು ನನ್ನ ಫ್ರೆಂಡ್ ತೇಜ್ ನಂಬರು. ಅವನು ಈ ರೀತಿ ಎಲ್ಲ ಮಾಡೋನಲ್ವಲ್ಲ. ಅವನೇನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಹಲೋ ಹಲೋ ಹಲೋ. ನೋಡು, ನಿನ್ ಫ್ರೆಂಡ್ ಘರ್ಷ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಲವ್ ಮಾಡು ಅಂತ ಹಿಂಸೆ ಮಾಡ್ತಿದ್ದಾನೆ. ಅಂದ್ರೆ ನೀನ್ ನಂಬ್ಲಿಲ್ಲ ಅಲ್ವಾ? ನೋಡು. ನೀನೇನು ಯೋಚನೆ ಮಾಡಬೇಡ, ನಾನೇನಂತ ವಿಚಾರಿಸ್ತೀನಿ, ಸರಿನಾ? ಸರಿ, ಬಾ ಹೋಗೋಣ. ಸಿರಿ, ಯಾಕೆ ಹೀಗಿದೆ ಸಿರಿ? ಏನಾಯ್ತು? ನಾನು ಹೇಳಿದ್ರೆ ನಂಬ್ಲಿಲ್ಲ ಅಲ್ವಾ? ತಗೋ ಪ್ರೂಫ್. ಮತ್ತೆ ಹೀಗೆ ಮಾಡಿದ್ರೆ ನಾನು ಸೂಸೈಡ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನೋಡ್ಸಿರಿ, ನೀ ಸಮಾಧಾನ ಮಾಡ್ಕೊ. ಅದೇನು ಅಂತ ನಾನು ವಿಚಾರಿಸ್ತೀನಿ. ನೀನ್ ತಲೆಗೆಡ್ಸ್ಕೊಬೇಡ, ನಾನಿದ್ದೀನಿ. ತೇಜ, ಹಲೋ, ಘರ್ಷ ಮತ್ತೆ ಹಾಗೆ ಮಾಡ್ತೀನಿ. ಮಧ್ಯ ಬಂದ್ರೆ ನೀನ್ ಯಾರು ಅನ್ನೋದೇ ಮರಿಬೇಕಾಗುತ್ತೆ. ನನ್ನ ಪ್ರೀತಿ ಮಧ್ಯ ಬಂದ್ರೆ ನೀನ್ ಏನು ಅನ್ನೋದು ಮರಿಬೇಕಾಗತ್ತೆ. ಯಾ 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 ಯಾ
ಇವರಿಬ್ರು ಮುಂಚೆ ಚೆನ್ನಾಗಿದ್ರಲ್ಲ, ಇವಾಗ ಏನಾಯ್ತು? ಇವರಿಬ್ರು ಮಧ್ಯೆ ಇರೋ ಆ ಹುಡುಗಿ ಯಾರು? ಹಲೋ, ಹೇಳ. ಹೌದಾ, ಎಲ್ಲಿ? ಸರಿ, ನಾನು ಇವಾಗಲೇ ಬರ್ತೀನಿ. ಹೀಗಾಯ್ತು. ಹೊಡೆದಾಡ್ರು, ಹೊಡೆದಾಡಿ ಚೆನ್ನಾಗಿ ಹೊಡೆದಾಡಿ. ನೀವಿಲ್ಲಿ ಹೊಡೆದಾಡ್ತಾ ಇರ್ರಿ, ಅಲ್ಲಿ ಯಾವನೊಬ್ಬ ಮಜಾ ಮಾಡ್ತಾ ಇದ್ದಾನೆ. ನೀವಿಲ್ಲಿ ಹೊಡೆದಾಡ್ತಾ ಇರೋದಕ್ಕೆ ಅಸಲಿ ಸತ್ಯ ಏನು ಅಂತ ನೋಡ್ರಿ ಇಲ್ಲಿ. ಅಂತೂ ಇಂತೂ ನನ್ನ ಕೈಲಿ ಆಗ್ದಾರನ್ನ ನೀ ಮಾಡಿ ತೋರಿಸ್ಬಿಟ್ಟೆ. ಮತ್ತೆ ಮೊದಲೇ ಯಾರ್ ಲವರ್ ಹೇಳು? ಅವನ್ ಸ್ನೇಹ ಅನ್ನೋ ಜೇನಿನ ಗೂಡಿಗೆ ಪ್ರೀತಿ ಅನ್ನೋ ಒಂದು ಕಲ್ಲು ಸರಿಯಾದ ಏಟ್ನೆ ಕೊಟ್ಟಿದೆ. ಅಂತೂ ನಿನ್ ಪ್ರೀತಿ ನಿರೂಪಿಸ್ಬಿಟ್ಟೆ. ಐ ಲವ್ ಯು ಸಿರಿ. ಐ ಲವ್ ಯು ಟು. ದೂರ ಹೋಗೋದ್ರಿಂದ ದೂರನೇ ಆಗೋದು. ಆಗಿದ್ದನ್ನೆಲ್ಲ ಮರೆತು ಒಂದಾದ್ರಿ ಅಂದ್ರೆ ನಿಮ್ಮನ್ನ ಯಾರಿಂದನೂ ದೂರ ಮಾಡಕ್ಕಾಗ. ಸ್ನೇಹಿತರ ಮಧ್ಯೆ ಸಾವಿರ ರೀತಿ ಬಿರುಕು ಬರುತ್ತೆ. ಅದು ಪ್ರೀತಿ ಆಗಿರಬಹುದು, ದ್ವೇಷ ಆಗಿರಬಹುದು, ಅಥವಾ ಬೇರೆ ಏನೋ ಕಾರಣ ಆಗಿರಬಹುದು. ಆ ಬಿರುಕಿನಿಂದ ಗೆಳೆಯ ದೂರ ಆಗ್ತಾನೆ ಹೊರತು ಗೆಳೆತನ ದೂರ ಆಗಲ್ಲ. ಅವರಿಬ್ಬರ ಗೆಳೆತನವನ್ನು ಸೇರಿಸೋಕೆ ಮತ್ತೊಬ್ಬ ಗೆಳೆಯ ಬಂದೇ ಬರ್ತಾನೆ. ಇದೇ ಗೆಳೆತನಕ್ಕಿರುವ ಶಕ್ತಿ.